ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಮಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೆಳಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮನಿ ಪ್ಲ್ಯಾಂಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಂಗಾಗಿ ವೀಡಿಯೋನ ಮಾಡ್ಕೊಂಡೆ. ಹೊರಗಡೆ ಇಟ್ಟಿದ್ದು. ಇವತ್ತು ಟಿಫನ್ ಬಂದುಬಿಟ್ಟು ಅಮ್ಮ ಒಲೆಯಲ್ಲಿ ರೊಟ್ಟಿ ಮಾಡ್ತಾಯಿದ್ದಾರೆ. ನಾವು ಒಳಗಡೆ ಒಲೆ ಹಾಕ್ಸಿಲ್ಲ, ಹಂಗಾಗಿ ಒಲೆಯಲ್ಲಿ ರೊಟ್ಟಿನ ಇದರಲ್ಲೇ ಮಾಡೋದು ನಾವು. ರೊಟ್ಟಿ ಒಂದು ಮಾತ್ರ ಇದರಲ್ಲಿ ಮಾಡ್ಕೊತೀವಿ. ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದಾರೆ. ಹಿಂದೆ ಜಾಗ ಬಿಟ್ಕೊಂಡಿದ್ದೀವಿ, ಎಲ್ಲ ಐಟಮ್ಗಳನ್ನ ಇಟ್ಕೊಳ್ಳೋಕ್ಕೆ ಅಂತ. ರಾಗಿ ಅದು ಏನೇನಾದರೂ ಬೇಡದಿರೋ ಐಟಮ್ನ ಇಟ್ಕೊಳ್ಳೋಕ್ಕೆ ಇಲ್ಲಿ ಜಾಗನ ಬಿಟ್ಕೊಂಡಿದ್ದೀವಿ. ಹಿಂದೆ ಒಂದು ಡೋರ್ ಮಾಡಿಸಿದ್ದೀವಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮೊನ್ನೆ ಕಂಪ್ಲೀಟ್ ಮಾಡಬೇಕು ಆದಷ್ಟು ಬೇಗ. ಅಲ್ಲಿ ಒಂದು ಚಿಕ್ಕ ಒಲೆನ ಇಟ್ಕೊಂಡು ಅದರಲ್ಲಿ ರೊಟ್ಟಿ ಮಾಡ್ತಾಯಿದ್ದೀವಿ. ನಮ್ಮದೇ ಜಮೀನಲ್ಲಿ ಬೆಳೆದಿದ್ದ ತೊಗರಿ ಕಾಳನ್ನ ಮಿಷಿನ್ಗೆ ಹಾಕ್ಸ್ಕೊಂಡು ಬೇಳೆ ಮಾಡಿಸ್ಕೊಂಡಿದ್ದು. ಈ ಬೇಸಿಗೆಯಲ್ಲಿ ಅವರೆಬೇಳೆ, ತೊಗರಿಬೇಳೆ ಕಾಳುಗಳನ್ನೆಲ್ಲ ಹಳ್ಳಿ ಕಡೆ ಯಾರು ಬೆಳೆದಿರ್ತಾರೋ ಅವರು ಈ ಥರ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊತಾರೆ. ನಮ್ಮ ಮನೇಲಿ ತೊಗರಿ ಕಾಳನ್ನ ಬೆಳೆದಿದ್ವಲ್ವ, ಅದನ್ನು ಬೇಳೆ ಮಾಡಿಸ್ಕೊಬಂದಿದ್ರು. ಅದ್ರ ಒಟ್ಟು ಕಾಳು ಎಲ್ಲ ಅಮ್ಮ ಬೇರೆ ಮಾಡ್ತಿದ್ದಾರೆ. ಇವಾಗ ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ, ಇಲ್ಲೇ ಉದಯಪುರ ಹಾಸ್ಪಿಟಲ್ಗೆ. ಏನಪ್ಪ ಅಂದರೆ ಸುಮ್ಮನೆ ಇರ್ನಾರ್ದಲ್ಲೇ ಮಿಲ್ಗೆ ಅಂತ ಕಳಿಸಿದ್ರೆ ಅಲ್ಲಿ ನಮ್ಮ ಅಪ್ಪನ ಜೊತೆ ಹೋಗ್ಬಿಟ್ಟು ಸುಮ್ಮನಿದ್ದ ನಾಯಿನ ಕೆಣಕ್ಬಿಟ್ಟು ಕೈಗೆ ಕಡಿಸ್ಕೊಂಬಂದವಳೆ. ಹಾಗಾಗಿ ಹಾಸ್ಪಿಟಲ್ಗೆ ಇಂಜೆಕ್ಷನ್ ಹಾಕ್ಸೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅವ್ರ ಮನೇಲಿ ಹೇಳಿದ್ದಾರೆ ಮುಟ್ಬೇಡ ಅಂತ. ಇವಳಾದರೂ ಚೆನ್ನಾಗಿದೆಯಲ್ಲ ಅಂತ ಹೋಗ್ಬಿಟ್ಟು ಟಚ್ ಮಾಡೋಳೆ. ಅದನ್ನು ಕೈಗೆ ಸ್ವಲ್ಪ ಕಡ್ದುಬಿಟ್ಟೈತೆ, ಜಾಸ್ತಿ ಏನಿದಾಗಿಲ್ಲ, ಸ್ವಲ್ಪ ಕಡ್ದೈತೆ. ಹಂಗಾಗಿ ಇಂಜೆಕ್ಷನ್ ಹಾಕ್ಸ್ಕೊಂಬರೋಣ ಅಂತ ಹೋಗಿದೆ. ಭಯ ಆಗ್ತಿದೆ. ಬಾ ಇನ್ನೊಂದ್ಸಲಿ ಹೋಯ್ತೀನಿ. ನಾಯಿ ಸವಸು ಪುಡ್ತೀನಿ ನಾಯಿನ. ಹಾಂ, ಇವಾಗ ತೋರಿಸು, ಕೈ ತೋರಿಸು. ಈ ಕಡೆ ಕೈಗೊಂದು ಇಂಜೆಕ್ಷನ್ನು, ಈ ಕಡೆ ಕೈಗೊಂದು ಇಂಜೆಕ್ಷನ್ನು. ಇನ್ನೊಂದ್ಸಲಿ ಮುಟ್ಟಿದ್ರೆ ಏನು ಮಾಡ್ತಾರೆ ಹೇಳು? ನಾಯಿ ಬಾಯಿಗೆ ಕೈ ಕೊಡೋದು. ಇವಾಗ ತೋಟದ ಹತ್ರ ಹೋಗ್ತಾಯಿದ್ದೀವಿ. ಕೂತು ಬೇಜಾರಾಗಿತ್ತಲ್ಲ, ಬಾಳೆ ನೋಡ್ಕೊಂಡು ಬಾಳೆದು ಕಳೆ ಕಿತ್ಬರೋಣ ಅಂತ ಹೋಗ್ತಾಯಿದ್ದೀವಿ ಎಲ್ಲರೂ. ಅಲ್ಲೇ 4 ಗಂಟೆ ಆಗಿದೆ. ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡು ಬಂದಮೇಲೆ ತೋಟದ ಹತ್ರ ಎಲ್ಲರೂ ಹೋಗ್ತಾಯಿದ್ದೀವಿ. ಬಾಳೆ ಹಾಕಿ ಆಲ್ರೆಡಿ 3 ತಿಂಗಳು ಆಗ್ತಾ ಬಂತಲ್ಲ. ಗೊಬ್ಬರ ಎಲ್ಲ ಹಾಕಿದ್ದಾರೆ, ಕಳೆನಾಶಕ ಔಷಧಿ ಹೊಡೆದಿದ್ದೀವಿ. ಆದ್ರೂ ಬಾಳೆ ಪಕ್ಕಕ್ಕೆ ಹೊಡೆದಿಲ್ಲ, ಬಾಳೆ ಇನ್ನೂ ಸುಟ್ಟೋಗ್ಬಿಡುತ್ತೆ ಅಂತ. ಕಳೆ ಕೀಳೋಣ ಅಂತ ಹೋಗಿದ್ದೀವಿ. ಇವರು ನಮ್ಮ ಜೊತೆನೇ ಬರ್ತಿದ್ದಾರೆ. ಇನ್ನು ಅಲ್ಲಿ ಬಿಟ್ಟೋದ್ರೆ ಇದೇ ಥರ ಏನಾದರೂ ಒಂದು ಕೀಟ್ಲೆ ಮಾಡ್ಕೊಂಡು ಏನಾದರೂ ಒಂದು ತಲೆನೋವು ತರ್ತಾರೆ ನನಗೆ. ಹಂಗಾಗಿ ಜೊತೆಲೇ ಕರ್ಕೊಂಡು ಹೋದೋ. ನಾನು ರೈತರ ಜೀವನ ಮಾಡೋಕ್ಕೂ ಸರಿ, ಸಿಟಿ ಲೈಫಿಗೂ ಅಡ್ಜಸ್ಟ್ ಆಗಿಬಿಡ್ತೀನಿ. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ನೀನು ಕೆಲಸ ಮಾಡ್ತೀಯ ಅಂತಾರೆ. ಆದರೆ ನಾನು 2 ಥರನೂ ಇರ್ತೀನಿ. ಹಳ್ಳಿಲಿದ್ದರೆ ಹಳ್ಳಿ ಥರ ಇರ್ತೀನಿ, ಸಿಟಿಲಿದ್ದರೆ ಸಿಟಿ ಥರ ಇರ್ತೀನಿ. ನಾವು ರೈತರ ಮಕ್ಕಳಾಗಿ ರೈತರು ಕೆಲಸ ಕಲ್ತಿಲ್ಲ ಅಂದರೆ ಹೇಗೆ? ಎಲ್ಲ ಕೆಲಸನೂ ಮಾಡ್ತೀನಿ ನಾನು. ನೋಡಿದ ತಕ್ಷಣ ಹೆಂಗೆಂಗೋ ಕಂಡ ತಕ್ಷಣ ಇವಳು ಕೆಲಸ ಮಾಡ್ತಾಳಾ ಹಂಗೆ ಹಿಂಗೆ ಅಂತ ಜನ ಮಾತಾಡ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. 2 ಕೆಲಸಕ್ಕೂ ಅಡ್ಜಸ್ಟ್ ಆಗ್ತೀನಿ ನಾನು. ಅಮ್ಮನ ಜೊತೆ ಸೇರ್ಕೊಂಡು ಇವರಿಬ್ಬರೂ ಕಳೆ ಕೀಳ್ತಿದ್ದಾರೆ. ನಾವು ಕೀಳ್ತೀವಿ ಅಂತ. ಕೀಳಲಿಕ್ಕೆ ಗೊತ್ತಾಗುತ್ತೆ ಕಷ್ಟ ಹೆಂಗಿರುತ್ತೆ ಅಂತ. ಅಮ್ಮ ಅಲ್ಲಿ ಕೀಳಿ ಇಲ್ಲಿ ಕೀಳಿ, ನಿಮ್ಮದೊಂದೊಂದು ಗಿಡ ಕಿತ್ತರೆ ಅದನ್ನು ಕೊಡಿಸ್ತೀನಿ ಇದನ್ನು ಕೊಡಿಸ್ತೀನಿ ಅಂತ ಪೂಸಿ ಹೊಡಿತಿದ್ದಾರೆ. ಇವರು ಕಿತ್ತರೆ ದುಡ್ಡು ಕೊಡ್ಬೇಕು, ನಮಗೆ 2,000 ರೂಪಾಯಿ ದುಡ್ಡು ಕೊಡಬೇಕು ಅಂತ ಹೇಳ್ಕೊಂಡು ಕೀಳಿಸ್ತಾ ಇದ್ದಾರೆ. ಅಲ್ಲಿಂದ ಕಿತ್ಕೊಂಡು ಬರೋಷ್ಟರೊಳಗಡೆ ಮಳೆ ಬಂತು ಅಂದರೆ ತೋಟದಿಂದ ಮೇಲ್ಗಡೆ ಒಂದು ಮನೆ ಇದೆ, ಅಲ್ಲಿವರೆಗೂ ನಾವು ಓಡ್ಕೊಂಡು ಬಂದು. ಸಖತ್ ಮಳೆ ಅಂದರೆ ಈ ವರ್ಷ ಇದೇ ಈ ವರ್ಷದ ಫಸ್ಟ್ನೇ ಮಳೆ ಅನಿಸುತ್ತೆ ಇದು ನಮ್ಮೂರಿಗೆ ಬಂದಿರೋದು. ಮಳೆ ಬಂದಿಲ್ವಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ದೋ. ಸಖತ್ ಮಳೆ ಬಂತು. ಅಲ್ಲೇ ಇದ್ದಿದ್ರೆ ನೆಂದೋಗ್ಬಿಡ್ತಿದ್ದೋ. ಎಲ್ಲರೂ ಓಡ್ಕೊಂಡು ಬಂದು ಇಲ್ಲಿ ಒಂದು ಮನೆ ಹತ್ರ ನಿಂತಿದ್ದೀವಿ. ಸಖತ್ ಮಳೆ ಅಂದರೆ ಅಷ್ಟು ಜೋರು ಮಳೆ, ಗಾಳಿ, ಸಖತ್ತು ಮಳೆ ಬಂತು. ಹಿಂಗೆ ಬಂದರೆ ಎಲ್ಲರಿಗೂ ರೈತರಿಗೆ ಅನುಕೂಲ ಆಗುತ್ತೆ.
ಚೆನ್ನಾಗಿ ಒಟ್ಟಿನಲ್ಲಿ ಮಳೆ ಬಂತು. ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದು ಮಳೆ ಎಲ್ಲ ನಿಂತ ಮೇಲೆ ಅಡುಗೆಗೆ ಅಂತ ತರಕಾರಿ ಕಟ್ ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಅಂತ ತರಕಾರಿ ಸಾಂಬಾರು ಮಾಡೋಣ ಅಂತ ಬೇಳೆ ಇತ್ತಲ್ಲ, ಅವರೆಬೇಳೆ ತೊಗರಿಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಸಾಂಬಾರಿಗೆ ತರಕಾರಿ ಎಲ್ಲ ಹಚ್ಕೊಡ್ತಾಯಿದ್ದೀನಿ. ಸಾಂಬಾರೆಲ್ಲ ಮಾಡ್ಕೊಂಡು ಬಿಸಿ ಬಿಸಿ ಊಟ ರೆಡಿ ಆಯಿತು. ಇವ್ರಿಗೆ ಹಾಕ್ಕೊಟ್ಟಿದ್ದೆ ಊಟಕ್ಕೆ ಅಂತ. ನನಗೆ ಈ ಸಾಂಬಾರು ಇಷ್ಟ ಇಲ್ಲ, ಈ ಸಾಂಬಾರು ಬೇಡ ಅಂತ ಹಠ ಮಾಡ್ಕೊಂಡು ಕೂತಿದ್ಲು. ಏನೇನೋ ಹೇಳಿಸಿ ಊಟ ಮಾಡಿಸಿದ್ವಿ. ಮುದ್ದೆ, ತರಕಾರಿ ಸಾಂಬಾರು, ಡ್ರೈ ಗೋಬಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.